ಎಲ್ಲರಿಗೂ ನಮಸ್ತೆ. ನಾನು ಈ ಕ್ಲಾಸಲ್ಲಿ ಆಸ್ ಪರ್ ನ್ಯೂ ಸಿಲೆಬಸ್ ಹೊಸ ಸಿಲೆಬಸ್ ಪ್ರಕಾರ ಮಾಡೆಲ್ ಕ್ವಶನ್ ಪೇಪರ್ ನಂಬರ್ 29 ಸಾಲ್ವ್ ಮಾಡ್ತಾ ಇದ್ದೀನಿ. ಈಗ ಫಸ್ಟ್ ಕ್ವಶನ್ ನೋಡಿ. ಫಸ್ಟ್ ಕ್ವಶನ್ ಅಲ್ಲಿ ನಂಬರ್ ಸೀರೀಸ್ ಇದೆ ಮತ್ತೆ ಕ್ವಶನ್ ಕೇರ್ಫುಲ್ ಆಗಿ ಓದಿ. ಅದ್ರಲ್ಲಿ ಏನ್ ಕೇಳಿದ್ದೀನಿ ಅಂದ್ರೆ 5th ಮತ್ತೆ 6th ಟರ್ಮ್ ಫೈಂಡ್ ಔಟ್ ಮಾಡಬೇಕು. 5 ಮತ್ತೆ 6ನೇ ಸಂಖ್ಯೆನ ಫೈಂಡ್ ಔಟ್ ಮಾಡ್ಬಿಟ್ಟು ಅದ್ರ ರೇಷಿಯೋ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾರೆ. ಆಯ್ತಾ ನೋಡಿ, ಫಸ್ಟ್ ಟರ್ಮ್ ಕೊಟ್ಟಿದ್ದಾರೆ. ಫಸ್ಟ್ ಟರ್ಮು, ಇದು ಸೆಕೆಂಡ್ ಟರ್ಮು, ಇದು ಥರ್ಡ್ ಟರ್ಮು, ಇದು ಫೋರ್ತ್ ಟರ್ಮು, ಫಿಫ್ತ್ ಮತ್ತೆ 6th ಫೈಂಡ್ ಔಟ್ ಮಾಡಬೇಕು. 5th ಮತ್ತೆ 6th ಕೊಟ್ಟಿಲ್ಲ, ಇವೆರಡನ್ನು ಫೈಂಡ್ ಔಟ್ ಮಾಡ್ಬಿಟ್ಟು ಇದ್ರ ರೇಷಿಯೋ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾರೆ. ಆಯ್ತಾ, ಇದ್ರಲ್ಲಿ ಯಾವ ಪ್ಯಾಟ್ರನ್ ಇದೆ ಅಂತ ಫೈಂಡ್ ಔಟ್ ಮಾಡಿ. ನೋಡಿ, 6 ಅಲ್ಲಿ 4 ಮೈನಸ್ ಮಾಡಿದ್ರೆ 2 ಬರುತ್ತೆ. 9 ಅಲ್ಲಿ 6 ಮೈನಸ್ ಮಾಡಿದ್ರೆ 3 ಬರುತ್ತೆ. 13 ಅಲ್ಲಿ 9 ಮೈನಸ್ ಮಾಡಿದ್ರೆ 4 ಬರುತ್ತೆ. ನಂಬರ್ ಪ್ಯಾಟರ್ನ್ ನೋಡಿ, 2 3 4 5 6 ಆಗುತ್ತೆ. ಆಯ್ತಾ, ಈಗ 13 ಪ್ಲಸ್ 5 ನೋಡಿ, 2 3 4 5 ಇದನ್ನು ಹಾಕೊಳ್ಳಿ ಸೀರೀಸು. ಇಲ್ಲಿ 6 ಬರಬೇಕು. ಆಯ್ತಾ, 13 ಪ್ಲಸ್ 5 ಏನಾಗುತ್ತೆ? 18 ಆಗುತ್ತೆ. 18 ಪ್ಲಸ್ 6 ಏನಾಗುತ್ತೆ? 24 ಆಗುತ್ತೆ. ಆಯ್ತಾ, 5th ಟರ್ಮು 18 ಆಗುತ್ತೆ, 6th ಟರ್ಮು 24 ಆಗುತ್ತೆ. ಅದ್ರ ರೇಷಿಯೋ ಕೇಳಿದ್ದೇನೆ. 5th ಮತ್ತೆ 6th ಟರ್ಮ್ದು ರೇಷಿಯೋ ಏನಾಗುತ್ತೆ? 5th 18 ಇದೆ, 6th 24 ಇದೆ. ಆಯ್ತಾ, ಈಗ ಯಾವ್ದ್ರಲ್ಲಿ ಹೋಗುತ್ತೆ? 3 1 ಹೋಗುತ್ತೆ, 3 1 ಹೋಗುತ್ತೆ, ಅಥವಾ 6 ಇಂದ ಹೋಗುತ್ತೆ. 6 3 18, 6 4 24, 3:4 ಬರುತ್ತೆ. ರೇಷಿಯೋ ಏನು ಬರುತ್ತೆ? 3:4 ಬರುತ್ತೆ. 6 3 18, 6 4 24. ರೇಷಿಯೋ ಏನು ಬರುತ್ತೆ? 3:4 ಬರುತ್ತೆ. ಆನ್ಸರ್ ಬಿ. ಆನ್ಸರ್ ಬಿ. ಸೆಕೆಂಡ್ ಕ್ವಶನ್ ಏನು ಕೊಟ್ಟಿದ್ದೇನೆ ಅಂದ್ರೆ, ಫೈಂಡ್ ದ ಇಂಟೀಜರ್ ವಿಚ್ ಈಸ್ 12 ಮೋರ್ ದೆನ್ -27 ಅಂತ ಕೊಟ್ಟಿದ್ದಾನೆ. ಆಯ್ತಾ, 12 ಮೋರ್ ದೆನ್ -27 ಅಂದ್ರೆ -27ಕ್ಕಿಂತ 12 ಜಾಸ್ತಿ ಇರೋದು. ಆಯ್ತಾ, -27ಕ್ಕಿಂತ 12 ಜಾಸ್ತಿ ಇರೋ ಪೂರ್ಣಾಂಕ ಕಂಡುಹಿಡಿಯಿರಿ ಅಂತ ಕೇಳಿದ್ದೇನೆ. ಆಯ್ತಾ, ಏನು ಮಾಡಿ? ಡೈರೆಕ್ಟಾಗಿ +12ನ ಆ್ಯಡ್ ಮಾಡಿ ಫೈಂಡ್ ಔಟ್ ಮಾಡಿ. 7 ಅಲ್ಲಿ 2 ಮೈನಸ್ ಮಾಡಿದ್ರೆ 5 ಬರುತ್ತೆ. 2 ಅಲ್ಲಿ 1 ಮೈನಸ್ ಮಾಡಿದ್ರೆ 1 ಬರುತ್ತೆ. ನೋಡಿ, ದೊಡ್ಡ ಅಂಕಿಗೆ ಯಾವ ಸೈನ್ ಇದೆ, ದೊಡ್ಡ ನಂಬರ್ಗೆ ಯಾವ ಸೈನ್ ಇದೆ ಆ ಸೈನ್ ಹಾಕೊಳ್ಳಿ. ಆಯ್ತಾ, ಆನ್ಸರ್ ಏನು ಬರುತ್ತೆ? ಆನ್ಸರ್ ಎ ಆಗಿರುತ್ತೆ. ಒಂದು ನೆನಪಿರ್ಬೇಕು ನಿಮಗೆ. ನೋಡಿ, 0 1 2 3 4 5 ಅಂದರೆ ಜಾಸ್ತಿ ಆಗ್ತಾ ಇರುತ್ತೆ. ಈ ಕಡೆ ಹೋದ್ರೆ ಜಾಸ್ತಿ ಆಗ್ತಾ ಇರುತ್ತೆ. ನೋಡಿ, -1 -2 -3 ಅಂತ ಈ ಕಡೆ ಹೋಯ್ತಾ ಇದ್ರೆ ಕಡಿಮೆ ಆಗ್ತಾ ಇರುತ್ತೆ. ಆಯ್ತಾ, ನೋಡಿ, -27ಕ್ಕಿಂತ 12 ಜಾಸ್ತಿ ಅಂದರೆ, -27ಕ್ಕಿಂತ 12 ಜಾಸ್ತಿ ಅಂದರೆ ಈ ಕಡೆ ಬರುತ್ತೆ ನಮ್ಮ ನಂಬರ್, ಈ ಕಡೆ. ಆಯ್ತಾ, ಇದು ನೋಡಿ 0ಗಿಂತ ಕಡಿಮೆ ಇದೆ. ಮೈನಸ್ ಅನ್ನೋದು 0ಗಿಂತ ಕಡಿಮೆ ಇದೆ. -2 ಅನ್ನೋದು -1ಗಿಂತ ಕಡಿಮೆ ಇದೆ. -3 ಅನ್ನೋದು -2ಗಿಂತ ಕಡಿಮೆ ಇದೆ. ಅದೇ ರೀತಿ -27 +12ಗಿಂತ ಕಡಿಮೆ ಇದೆ. -27 ಅನ್ನೋದು +12ಗಿಂತ ಕಡಿಮೆ ಇರುತ್ತೆ. ಆಯ್ತಾ, +12 -27ಗಿಂತ ಜಾಸ್ತಿ ಇರುತ್ತೆ. ಅದಕ್ಕೆ ಅವ್ರು ಕೇಳಿರೋದು -27ಕ್ಕಿಂತ 12 ಜಾಸ್ತಿ ಇರುವ ಪೂರ್ಣಾಂಕವನ್ನು ಕಂಡುಹಿಡಿಯಿರಿ ಅಂತ ಕ್ವಶನ್ ಕೇಳಿದರೆ. ಇಂಗ್ಲಿಷಲ್ಲಿ ಫೈಂಡ್ ದ ಇಂಟೀಜರ್ ವಿಚ್ ಇಸ್ 12 ಮೋರ್ ದೆನ್ 27. 27ಕ್ಕಿಂತ 12 ಜಾಸ್ತಿ ಇರುವ, ಆಯ್ತಾ, -27ಕ್ಕಿಂತ 12 ಜಾಸ್ತಿ ಇರುವ ಪೂರ್ಣ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ಆಯ್ತಾ, ಯಾವುದೇ ಕನ್ಫ್ಯೂಷನ್ ಇಲ್ದೇ ಈ ರೀತಿ ಸಾಲ್ವ್ ಮಾಡಬೇಕು. ಸೆಕೆಂಡ್ ಕ್ವಶನ್ಗೆ ಆನ್ಸರು ಎ. ಕ್ವಶನ್ ನಂಬರ್ 3 ಅಲ್ಲಿ ಏನು ಕೊಟ್ಟಿದ್ದಾನೆ ಅಂದರೆ, ದ ಡಿಫರೆನ್ಸ್ ಆಫ್ 2 ನಂಬರ್ ಈಸ್ 20. ಎರಡು ಸಂಖ್ಯೆಗಳ ನಡುವಿನ ವ್ಯತ್ಯಾಸ 20. ಹಂಗಂತ ತಕ್ಷಣ ಈ ಥರ ಬರ್ಕೊಳ್ಳಿ, a - b = 20 ಅಂತ. ನೋಡಿ, ಡಿಫರೆನ್ಸ್ ಆಫ್ 2 ನಂಬರ್ ಈಸ್ 20. ಕನ್ನಡದಲ್ಲಿ ಎರಡು ಸಂಖ್ಯೆಗಳ ನಡುವಿನ ವ್ಯತ್ಯಾಸ 20. ಫಸ್ಟ್ ಸೆಂಟೆನ್ಸ್ ಆಯಿತು. ನೆಕ್ಸ್ಟ್ ನೋಡಿ, ದ ಗ್ರೇಟರ್ ಆಫ್ ದಮ್ ಈಸ್ x. ಅದರಲ್ಲಿ ದೊಡ್ಡ ಸಂಖ್ಯೆ ಯಾವುದು? ಆಬ್ವಿಯಸ್ಲಿ ಇದು ದೊಡ್ಡದಾಗಿರುತ್ತೆ. a - b ಅಂದರೆ ಇದು ದೊಡ್ಡದಾಗಿರುತ್ತೆ. ಈ ಸಂಖ್ಯೆ ಕೊಟ್ಟಿದ್ದಾನೆ, ಇದ್ರ ಬೆಲೆ x ಅಂತೆ. ಆಯ್ತಾ, ಹಾಗಿದ್ದರೆ ಇನ್ನೊಂದು ನಂಬರ್ದು ಬೆಲೆನ ಕಂಡುಹಿಡಿಯಿರಿ ಅಂತ ಕೇಳಿದ್ದಾನೆ. ಬಿದು ವ್ಯಾಲ್ಯೂ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾನೆ. ಆಯ್ತಾ, ಇದ್ರ ಬೆಲೆ x ಅಂತೆ, ದೊಡ್ಡ ಸಂಖ್ಯೆ ಬೆಲೆ x ಅಂತೆ,
ಇನ್ನೊಂದು ನಂಬರ್ದು ವ್ಯಾಲ್ಯೂ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾರೆ. ಅದಕ್ಕೆ ಈ ರೀತಿ ಈಕ್ವೇಶನ್ ಬರ್ಕೋಬೇಕು. ಬರ್ಕೊಂಡು ಇದ್ರ ವ್ಯಾಲ್ಯೂ ಫೈಂಡ್ ಔಟ್ ಮಾಡಿ. ಆಯ್ತಾ? ಮೈನಸ್ ಪಿನ ಆ ಕಡೆ ಕಳಿಸಿ ಪ್ಲಸ್ ಬಿ ಆಗುತ್ತೆ. ಎಕ್ಸ್ ಇಲ್ಲೇ ಇದೆ, 20 ಈ ಕಡೆ ಬಂದರೆ -20 ಆಗುತ್ತೆ. ಆಯ್ತಾ? ಈಗ ನೋಡಿ ಆನ್ಸರ್, ಈ ನಂಬರ್ದು ವ್ಯಾಲ್ಯೂ ಏನಿದೆ ಎಕ್ಸ್ -20 ಇದೆ. ಆನ್ಸರ್ ಏನು ಬರುತ್ತೆ? ಆನ್ಸರ್ ಸಿ. ಕ್ವಶನ್ ನಂಬರ್ 4 ಅಲ್ಲಿ ಏನು ಕೊಟ್ಟಿದ್ದಾನೆ ಅಂದರೆ ಸಿ ಲೆವೆಲ್ ಇದೆಯಂತೆ. ಸಿ ಲೆವೆಲ್ ಅಂದರೆ ಸಮುದ್ರ ಮಟ್ಟ ಇದೆಯಂತೆ. ಸಮುದ್ರ ಮಟ್ಟದ ಮೇಲ್ಗಡೆ ವಿಮಾನ ಹಾರಾಡ್ತಾ ಇದೆಯಂತೆ. ಸಮುದ್ರ ಮಟ್ಟದ ಕೆಳಗಡೆ ಸಬ್ಮೆರಿನ್ ಹೋಗ್ತಾ ಇದೆಯಂತೆ. ಸಮುದ್ರ ಮಟ್ಟದ ಮೇಲ್ಗಡೆ 4500 ಮೀಟರ್ ಮೇಲ್ಗಡೆ ವಿಮಾನ ಹಾರಾಡ್ತಾ ಇದೆ. ಸಮುದ್ರ ಮಟ್ಟದ ಕೆಳಗಡೆ 1400 ಮೀಟರ್ ಕೆಳಗಡೆ ಸಬ್ಮೆರಿನ್ ಹೋಗ್ತಾ ಇದೆಯಂತೆ. ಹಾಗಾದ್ರೆ ಸಬ್ಮೆರಿನ್ ಮತ್ತೆ ವಿಮಾನ ಇವೆರಡರ ನಡುವೆ ಇರುವ ವರ್ಟಿಕಲ್ ಡಿಸ್ಟೆನ್ಸ್, ಆಯ್ತಾ, ನೇರ ಎತ್ತರ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾರೆ. ಯಾವ ರೀತಿ ಮಾಡ್ತೀರಾ? ಜಸ್ಟ್ ಆ್ಯಡ್ ಮಾಡಿ. 4500 ಪ್ಲಸ್ 1400 ಇವೆರಡನ್ನೂ ಆ್ಯಡ್ ಮಾಡಿ. 4500 ಪ್ಲಸ್ 1400ನ ಆ್ಯಡ್ ಮಾಡಿ ಎಷ್ಟು ಬರುತ್ತೆ? 0095 ಬರುತ್ತೆ. ಆಯ್ತಾ? ವರ್ಟಿಕಲ್ ಡಿಸ್ಟೆನ್ಸ್ ಬಿಟ್ವೀನ್ ಪ್ಲೇನ್ ಅಂಡ್ ಸಬ್ಮೆರಿನ್ ಈಸ್ 5900 ಮೀಟರ್. ಆನ್ಸರ್ ಏನು ಬರುತ್ತೆ? ಆನ್ಸರ್ ಡಿ. ಆನ್ಸರ್ ಡಿ. ಕ್ವಶನ್ ನಂಬರ್ 5 ನೋಡಿ, ಈ ರೀತಿ ಒಂದು ಈಕ್ವೇಶನ್ ಕೊಟ್ಬಿಟ್ಟು ಎ ವ್ಯಾಲ್ಯೂ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾರೆ. ಆಯ್ತಾ? ಈ ಕಡೆನೂ ಎ ಇದೆ, ಈ ಕಡೆನೂ ಎ ಇದೆ. ಇದನ್ನ ಸಿಂಪ್ಲಿಫೈ ಮಾಡಿಬಿಟ್ಟು ಎ ವ್ಯಾಲ್ಯೂ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾರೆ. ಆಯ್ತಾ? ಫಸ್ಟ್ ಏನು ಮಾಡಿ, ಇವೆರಡನ್ನೂ ಆ್ಯಡ್ ಮಾಡಿ. ಇವೆರಡನ್ನೂ ಆ್ಯಡ್ ಮಾಡಿದ್ರೆ ಏನು ಬರುತ್ತೆ? 12577 ಬರುತ್ತೆ. ಆಯ್ತಾ? ಮೈನಸ್ ಎ ಆ ಕಡೆ ಹೋದ್ರೆ ಏನಾಗುತ್ತೆ? ಪ್ಲಸ್ ಎ ಆಗುತ್ತೆ. ಮೈನಸ್ ಎ ಆ ಕಡೆ ಹೋದ್ರೆ ಏನಾಗುತ್ತೆ? ಪ್ಲಸ್ ಎ ಆಗುತ್ತೆ. ಇದು ಪ್ಲಸ್ 2a ಹಾಗೆ ಉಳ್ಕೊಳ್ಳುತ್ತೆ. ಆಯ್ತಾ? ಮೈನಸ್ ಎ ಈಕ್ವಲ್ ಸೈನ್ ದಾಟಿ ಈ ಕಡೆ ಬಂದರೆ ಪ್ಲಸ್ ಎ ಆಗುತ್ತೆ. 2a ಆಸ್ ಇಟ್ ಈಸ್ ಬರ್ಕೊಂಡಿದ್ದೀನಿ. 2896 ಈಕ್ವಲ್ ಸೈನ್ ದಾಟಿ ಈ ಕಡೆ ಬಂದರೆ ಮೈನಸ್ ಆಗುತ್ತೆ. 2896 ಆಗುತ್ತೆ. ಆಯ್ತಾ? ಇದನ್ನು ಮೈನಸ್ ಮಾಡಿ ಇದೇನಾಗುತ್ತೆ? 9681 ಇಸ್ ಈಕ್ವಲ್ ಟು ಎ ಪ್ಲಸ್ 2a ಏನಾಗುತ್ತೆ? 3a ಆಗುತ್ತೆ. ಇದೇನಾಗುತ್ತೆ? 9681 ಡಿವೈಡೆಡ್ ಬೈ 3 ಇಸ್ ಈಕ್ವಲ್ ಟು ಎ ಆಗುತ್ತೆ. ಆಯ್ತಾ? ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ಏನು ಬರುತ್ತೆ? ಎ ವ್ಯಾಲ್ಯೂ 3227 ಬರುತ್ತೆ. ಆಯ್ತಾ? ಆನ್ಸರ್ ಏನಾಗುತ್ತೆ? ಆನ್ಸರ್ ಸಿ. ಕ್ವಶನ್ ನಂಬರ್ 6 ನೋಡಿ, 1550 ಡಿವೈಡೆಡ್ ಬೈ 40 ಅದ್ರ ವ್ಯಾಲ್ಯೂ ಕೊಟ್ಟಿದ್ದಾನೆ 38.75 ಅಂತ ಕೊಟ್ಬಿಟ್ಟು 15.50 ಡಿವೈಡೆಡ್ ಬೈ 4 ಇದ್ರ ವ್ಯಾಲ್ಯೂ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದೇನೆ. ಆಯ್ತಾ? ಇದು ತುಂಬಾ ಸಿಂಪಲ್ ಆಗಿದೆ ನೋಡಿ. ಫಸ್ಟ್ ಏನು ಮಾಡಿ, ಚುಕ್ಕಿ ತೆಗೆದಾಕಿ. ಚುಕ್ಕಿ 1 ಡಿಜಿಟು 2 ಡಿಜಿಟ್ ಆದ್ಮೇಲೆ ಚುಕ್ಕಿ ಇದೆ, 1 ಡಿಜಿಟು 2 ಡಿಜಿಟ್ ಆದ್ಮೇಲೆ ಚುಕ್ಕಿ ಇದೆ. ಸೊ 2 ಚುಕ್ಕಿನ ತೆಗೆದು ಸೈಡಲ್ಲಿ ಇಟ್ಕೊಳ್ಳಿ. ಆಯ್ತಾ? ಚುಕ್ಕಿನ ತೆಗೆದಲ್ಲಿಟ್ಟು ಸೈಡಲ್ಲಿ ಇಟ್ಬಿಟ್ಟು ಬರ್ಕೊಳ್ಳಿ. 1550 ಡಿವೈಡೆಡ್ ಬೈ 4 ಅಂತ ಬರ್ಕೊಳ್ಳಿ. ಆಯ್ತಾ? ಚುಕ್ಕಿನ ತೆಗೆದು ಸೈಡಲ್ಲಿ ಇಟ್ಟಿದ್ದು ಬರ್ಕೊಂಡಿದ್ವಿ. ಇಲ್ಲಿ ನೋಡಿ, ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಿ. 2 ಚುಕ್ಕಿ ಇದೆ. ಮೇಲ್ಗಡೆ 1 ಚುಕ್ಕಿ ತೆಗೆದ್ರೆ 1 ಡಿಜಿಟ್ ಆದ್ಮೇಲೆ ಚುಕ್ಕಿ ತೆಗೆದ್ರೆ ಕೆಳಗಡೆ 1 0 ಹಾಕೋಬಹುದು. ಆಯ್ತಾ? ಮೇಲ್ಗಡೆ 1 ಚುಕ್ಕಿನ ಕ್ಯಾನ್ಸಲ್ ಮಾಡಿದ್ರೆ ಕೆಳಗಡೆ 1 0 ಹಾಕೋಬಹುದು. ಈ ರೀತಿ ಹಾಕೋಬಹುದು. ಇಲ್ಲಿ 1 ಚುಕ್ಕಿ ಕ್ಯಾನ್ಸಲ್ ಮಾಡಿದೀನಿ, ನ್ಯೂಮರೇಟರ್ ಅಲ್ಲಿ ಕೆಳಗಡೆ 1 0 ಹಾಕೊಂಡಿದ್ದೀನಿ. ಆಯ್ತಾ? ಈಗ ನೋಡಿ ಸೇಮ್ ಬರ್ತವೆ. 1550 ಡಿವೈಡ್ ಬೈ 40, 1550 ಡಿವೈಡೆಡ್ ಬೈ 40 ಇದ್ರ ವ್ಯಾಲ್ಯೂ ಏನು ಬರುತ್ತೆ? 38.75 ಬರುತ್ತೆ. ಆಯ್ತಾ? ಪುನಃ ಬರ್ಕೊಳ್ಳಿ. 38.75 ಬರ್ಕೊಳ್ಳಿ. ಇಲ್ಲಿ 1 ಚುಕ್ಕಿ ಬ್ಯಾಲೆನ್ಸ್ ಇದೆ. 1 ಚುಕ್ಕಿ ಬ್ಯಾಲೆನ್ಸ್ ಇರೋದ್ರಿಂದ ಈ ಚುಕ್ಕಿನ ಇಲ್ಲಿಗೆ ಶಿಫ್ಟ್ ಮಾಡಿ. ಈ ಚುಕ್ಕಿ ಇಲ್ಲಿಗೆ ಶಿಫ್ಟ್ ಆಗುತ್ತೆ 1 ಡಿಜಿಟ್ ಆದ್ಮೇಲೆ. ಏನಾಗುತ್ತೆ? ಅದು 3.875 ಬರುತ್ತೆ. ಆಯ್ತಾ? ಫೈನಲ್ ಆನ್ಸರ್ ಏನು ಬರುತ್ತೆ? 3.875 ಬರುತ್ತೆ. ಆನ್ಸರ್ ಏನು ಬರುತ್ತೆ? ಆನ್ಸರ್ ಬಿ. ಕ್ವಶನ್ ನಂಬರ್ 7 ನೋಡಿ, ಅದ್ರಲ್ಲಿ ಏನು ಕೊಟ್ಟಿದ್ದಾರೆ ಅಂದ್ರೆ, ಒಂದು ಬುಕ್ ಇದೆಯಂತೆ. ಆ ಬುಕ್ಕಲ್ಲಿ ಟೋಟಲ್ ಆಗಿ 180 ಪೇಜಸ್ ಇದೆಯಂತೆ. 180 ಪೇಜಸ್ ಇದೆಯಂತೆ. ಅದರಲ್ಲಿ ಸಮೃದ್ಧು 75 ಪೇಜಸ್ ಓದ್ತಾರಂತೆ. ತನಿಷಾ 3/5 ಓದ್ತಾರಂತೆ. 3/5 ಅಂದ್ರೆ 3/5 ಆಫ್ 180 ಪೇಜಸ್. ಆಯ್ತಾ? 180 ಪೇಜಸ್ ಅಲ್ಲಿ 5ನೇ 3 ಭಾಗ ತನಿಷಾ ಓದ್ತಾರಂತೆ. ಸಮೃದ್ಧು 75 ಪೇಜಸ್ ಓದ್ತಾರಂತೆ. ಕ್ವಶನ್ ಅಲ್ಲಿ ಏನ್ ಕೇಳಿದೆ ಅಂದ್ರೆ, ಯಾರು ಎಷ್ಟು ಪೇಜಸ್ ಜಾಸ್ತಿ ಓದ್ತಾರೆ ಅಂತ ಕೇಳಿದರೆ. ಆಯ್ತಾ? ಅದಕ್ಕೆ ಏನ್ ಮಾಡಿ, ಇವ್ರದ್ದು ಡೈರೆಕ್ಟ್ ಆಗಿ ಕೊಟ್ಟಿದ್ದಾರೆ 75 ಪೇಜಸ್. ಇವ್ರನ್ನ ಕ್ಯಾಲ್ಕುಲೇಟ್ ಮಾಡಿ. 5 1s
5 3s 5 6 3 ಇಂಟು 36 ಆಗುತ್ತೆ, ಮಲ್ಟಿಪ್ಲೈ ಮಾಡಿ 108 ಪೇಜಸ್ ಆಗುತ್ತೆ. ಆಯಿತಾ. ಸಮೃದ್ಧು 75 ಪೇಜಸ್ ಓದ್ತಾರೆ, ತನಿಷಾ 108 ಪೇಜಸ್ ಓದ್ತಾರೆ. ಹಾಗಂದ್ರೆ ತನಿಷಾ 108 ಪೇಜಸ್ ಓದಿದ್ದಾರೆ ಅಂದರೆ ತನಿಷಾ ಜಾಸ್ತಿ ಓದಿದ್ದಾರೆ ಅಂತ. ಆಯಿತಾ. ಏನು ಮಾಡಿ 108 ಮೈನಸ್ 75 ಮಾಡಿ ನಮಗೆ 33 ಬರುತ್ತೆ. 33 ಅಂದರೆ 33 ಪೇಜಸ್ಸು. ಹಾಗಂದ್ರೆ ತನಿಷಾ 33 ಪೇಜಸ್ ಜಾಸ್ತಿ ಓದಿದ್ದಾರೆ. ಆಯಿತಾ. ತನಿಷಾ 33 ಪೇಜಸ್ಸು ಜಾಸ್ತಿ ಓದಿದ್ದಾರೆ ಅಂತ. ಆನ್ಸರ್ ಏನು ಬರುತ್ತೆ? ಆನ್ಸರ್ ಸಿ. ಕ್ವಶನ್ ನಂಬರ್ 8 ನೋಡಿ. ಕ್ವಶನ್ ನಂಬರ್ 8 ಅಲ್ಲಿ 2 ಕ್ವಶನ್ನ ಕಂಬೈನ್ ಆಗಿ ಕೊಟ್ಟಿದ್ದೀನಿ. ಏನಕ್ಕೆ ಅಂದ್ರೆ ತುಂಬಾ ಸಿಂಪಲ್ ಆಗಿದೆ. ಏನ್ ಕೇಳಿದ್ದೇನೆ ಅಂದ್ರೆ ಸ್ಮಾಲೆಸ್ಟ್ 3 ಡಿಜಿಟ್ ಪ್ರೈಮ್ ನಂಬರ್, ಅತಿ ಚಿಕ್ಕ 3 ಅಂಕಿಯ ಅವಿಭಾಜ್ಯ ಸಂಖ್ಯೆ ಯಾವುದು ಅಂತ ಕೇಳಿದ್ದಾನೆ. ಆಯ್ತಾ. ಇದು ಫಸ್ಟ್ ಕ್ವಶನ್. ಸ್ಮಾಲೆಸ್ಟ್ 3 ಡಿಜಿಟ್ ಪ್ರೈಮ್ ನಂಬರ್ ಅಂದ್ರೆ ಎಷ್ಟಿರುತ್ತೆ? 101. ಆಯ್ತಾ. ನೆಕ್ಸ್ಟ್ ಗ್ರೇಟೆಸ್ಟ್ 3 ಡಿಜಿಟ್ ಪ್ರೈಮ್ ನಂಬರ್. ಗ್ರೇಟೆಸ್ಟ್ 3 ಡಿಜಿಟ್ ಪ್ರೈಮ್ ನಂಬರ್ ಎಷ್ಟಿದೆ? 997. ಆಯ್ತಾ. ಒಂದಕ್ಕೆ ಆನ್ಸರ್ ಡಿ, ಇದಕ್ಕೆ ಆನ್ಸರ್ ಡಿ ಅಂತ ಮಾರ್ಕ್ ಮಾಡಿ, ಇನ್ನೊಂದಕ್ಕೆ ಆನ್ಸರ್ ಸಿ ಅಂತ ಮಾರ್ಕ್ ಮಾಡಿ. ಬೇಕು ಅಂದ್ರೆ ಇನ್ನೂ ಒಂದು ಕ್ವಶನ್ ತಗೊಳ್ಳಿ. ಗ್ರೇಟೆಸ್ಟ್ 2 ಡಿಜಿಟ್ ಪ್ರೈಮ್ ನಂಬರ್. ಗ್ರೇಟೆಸ್ಟ್ 2 ಡಿಜಿಟ್ ಪ್ರೈಮ್ ನಂಬರ್. 2 ಡಿಜಿಟ್ ಪ್ರೈಮ್ ನಂಬರ್ ಯಾವುದು? 97. ಆಯ್ತಾ. ಗ್ರೇಟೆಸ್ಟ್ 2 ಡಿಜಿಟ್ ಪ್ರೈಮ್ ನಂಬರ್ ಅಂದ್ರೆ 97. ಗ್ರೇಟೆಸ್ಟ್ 3 ಡಿಜಿಟ್ ಪ್ರೈಮ್ ನಂಬರ್ ಅಂದ್ರೆ 97 ಜೊತೆಲಿ ಇನ್ನೊಂದು 9 ಸೇರಿಸಿ 3 ಡಿಜಿಟ್ ಬರುತ್ತೆ. ಮತ್ತೆ ಸ್ಮಾಲೆಸ್ಟ್ 3 ಡಿಜಿಟ್ ಪ್ರೈಮ್ ನಂಬರ್ ಅಂದ್ರೆ 101. ಆಯ್ತಾ. ಪುನಃ ಸಾಕು ಅನ್ಕೋತೀನಿ, ಇಲ್ಲಿಗೆ ಸಾಕು ಬಿಡಿ. ಅಂದ್ರೆ ಆಲ್ಮೋಸ್ಟ್ 3 ಕ್ವಶನ್ ಕವರ್ ಆಗಿದೆ. ಕ್ವಶನ್ ನಂಬರ್ 8 ಅಲ್ಲೇ ಆಲ್ಮೋಸ್ಟ್ 3 ಕ್ವಶನ್ ಕವರ್ ಮಾಡಿದ್ದೀನಿ. ಇನ್ನೊಂದ್ಸಲ ರಿವೈಸ್ ಮಾಡ್ತೀನಿ. ಸ್ಮಾಲೆಸ್ಟ್ 3 ಡಿಜಿಟ್ ಪ್ರೈಮ್ ನಂಬರ್ ಅಂದ್ರೆ 101. ಗ್ರೇಟೆಸ್ಟ್ 3 ಡಿಜಿಟ್ ಪ್ರೈಮ್ ನಂಬರ್ ಅಂದ್ರೆ 997. ನೆಕ್ಸ್ಟ್ ಗ್ರೇಟೆಸ್ಟ್ 2 ಡಿಜಿಟ್ ಪ್ರೈಮ್ ನಂಬರ್ ಅಂದ್ರೆ 97. ಆಯ್ತಾ. ಕ್ವಶನ್ ನಂಬರ್ 8ಗೆ ಅದರಲ್ಲಿ ಫಸ್ಟ್ ಕ್ವಶನ್ಗೆ ಆನ್ಸರ್ ಡಿ ಬರುತ್ತೆ, ಅದರಲ್ಲಿ ಸೆಕೆಂಡ್ ಪಾರ್ಟ್ಗೆ ಆನ್ಸರು ಸಿ ಬರುತ್ತೆ. ಇದು ಥರ್ಡ್ ಪಾರ್ಟ್. ಆ್ಯಕ್ಚುಲಿ ಕ್ವಶನ್ ಕೊಟ್ಟಿಲ್ಲ, ನಾನೇ ಡೈರೆಕ್ಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇದಕ್ಕೆ ಡೈರೆಕ್ಟಾಗಿ ಗ್ರೇಟೆಸ್ಟ್ 2 ಡಿಜಿಟ್ ಪ್ರೈಮ್ ನಂಬರ್ ಅಂದ್ರೆ 97 ಅಂತ ಮಾರ್ಕ್ ಮಾಡಿ. ಆಯ್ತಾ. ಕ್ವಶನ್ ನಂಬರ್ 9 ನೋಡಿ. ಅದ್ರಲ್ಲಿ ಏನು ಕೊಟ್ಟಿದ್ದೇನೆ ಅಂದರೆ 80 ಮ್ಯಾಂಗೋಸ್ಗೆ 320 ರೂಪಾಯಿ ಅಂತೆ, 80 ಮ್ಯಾಂಗೋಸ್ಗೆ 320 ರುಪೀಸ್ ಅಂತೆ. ಹಾಗಾದರೆ 65 ಮ್ಯಾಂಗೋಸ್ಗೆ ಎಷ್ಟು ರೂಪಾಯಿ ಅಂತ ಕೇಳಿದರೆ ಇದಕ್ಕೆ ಯೂನಿಟರಿ ಮೆಥಡ್ ಅಂದ್ರೆ ಅಥವಾ ಕನ್ನಡದಲ್ಲಿ ಏಕಮಾನ ಪದ್ಧತಿ, ಯೂನಿಟರಿ ಮೆಥಡ್ ಅಥವಾ ಏಕಮಾನ ಪದ್ಧತಿ ಕಾನ್ಸೆಪ್ಟ್ ಯೂಸ್ ಮಾಡಿ ನೋಡಿ. 80 ಮ್ಯಾಂಗೋಸ್ಗೆ 320 ರೂಪಾಯಿ ಅಂತೆ. ಒಂದು ಮ್ಯಾಂಗೋಗೆ ಎಷ್ಟಾಗುತ್ತೆ? ಒಂದು ಮ್ಯಾಂಗೋಗೆ 320 ಡಿವೈಡೆಡ್ ಬೈ 80. 10 ಡಮಾರ್ ಆಗುತ್ತೆ. 8 1s 8 4s. ಆಯಿತಾ. ಒಂದು ಮ್ಯಾಂಗೋಗೆ 4 ರೂಪಾಯಿ. 65 ಮ್ಯಾಂಗೋಸ್ಗೆ ಎಷ್ಟಾಗುತ್ತೆ? 65 ಮ್ಯಾಂಗೋಸ್ಗೆ ಎಷ್ಟಾಗುತ್ತೆ? 4 ಇಂಟು 65 ಅಂತ ಮಲ್ಟಿಪ್ಲೈ ಮಾಡಿ ಏನು ಬರುತ್ತೆ? 260 ರುಪೀಸ್ ಆಗುತ್ತೆ. 65 ಮ್ಯಾಂಗೋಸ್ಗೆ 260 ರುಪೀಸ್ ಆಗುತ್ತೆ. ಆನ್ಸರ್ ಏನು ಬರುತ್ತೆ? ಆನ್ಸರ್ ಎ. ಕ್ವಶನ್ ನಂಬರ್ 10 ನೋಡಿ. ಅದರಲ್ಲಿ ಈ ರೀತಿ ಒಂದು ಡೆಸಿಮಲ್ ನಂಬರ್ ಕೊಟ್ಬಿಟ್ಟು ಎಕ್ಸ್ಪ್ಯಾಂಡ್ ಮಾಡಿ ಅಂತ ಕೇಳಿದ್ದಾರೆ. ಆಯ್ತಾ. ಫಸ್ಟ್ ಏನು ಮಾಡಿ 907ನ ಎಕ್ಸ್ಪ್ಯಾಂಡ್ ಮಾಡಿ. ಅದೇನಾಗುತ್ತೆ? 900 ರುಪೀಸ್ ಪ್ಲಸ್ 7 ರುಪೀಸ್ ಆಗುತ್ತೆ. 900 ಪ್ಲಸ್ 7 ಆಗುತ್ತೆ. ಚುಕ್ಕಿ ಇದೆ ಪ್ಲಸ್ ಅಂತ ಹಾಕೊಳ್ಳಿ, 1 ಇದೆ 1 ಅಂತ ಹಾಕೊಳ್ಳಿ, 0 ಇದೆ 0 ಅಂತ ಹಾಕೊಳ್ಳಿ, 4 ಇದೆ 4 ಅಂತ ಹಾಕೊಳ್ಳಿ. ಆಯ್ತಾ. ನೋಡಿ, ಚುಕ್ಕಿ ಆದಮೇಲೆ ಫಸ್ಟ್ ಅಂಕಿ 10 ಅಂತ ಹಾಕೊಳ್ಳಿ, ಚುಕ್ಕಿ ಆದಮೇಲೆ ಎರಡನೇ ಅಂಕಿ ಬೈ 100 ಅಂತ ಹಾಕೊಳ್ಳಿ, ಚುಕ್ಕಿ ಆದಮೇಲೆ ಮೂರನೇ ಅಂಕಿ ಬೈ 1000 ಅಂತ ಹಾಕೊಳ್ಳಿ. ಆಯ್ತಾ. 0 ಬೈ 100 ಅಂದರೆ 0 ಅಂತಾನೆ. ಪುನಃ ರೀಅರೇಂಜ್ ಮಾಡ್ಕೊಳ್ಳಿ. 900 ಪ್ಲಸ್ 7 ಬೈ 1/10 ಪ್ಲಸ್ 1 4 ಇದೆ 4 ಬೈ 1000 ಅಂತ ಬರ್ಕೊಳ್ಳಿ. ಆನ್ಸರ್ ಏನಾಗುತ್ತೆ? ಆನ್ಸರ್ ಎ. ಕ್ವಶನ್ ನಂಬರ್ 11 ನೋಡಿ. ಅದ್ರಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ಒಂದು ರೆಕ್ಟ್ಯಾಂಗಲ್ ಶೇಪು ರೂಮ್ ಇದೆಯಂತೆ. ಲೆಂತ್ 3.24 ಮೀಟರು,
ಬ್ರೆಡ್ತ್ 1.6 ಮೀಟರ್. ರೆಕ್ಟ್ಯಾಂಗಲ್ ಶೇಪಲ್ಲಿ ಒಂದು ರೂಮ್ ಇದೆಯಂತೆ, ಅದಕ್ಕೆ ಸ್ಕ್ವೇರ್ ಶೇಪ್ದು ಟೈಲ್ಸ್ ಹಾಕ್ತಾರಂತೆ ಆಯ್ತಾ. ಆ ಟೈಲ್ಸ್ ಡೈಮೆನ್ಷನ್ 18 ಸೆಂಟಿಮೀಟರ್ ಬೈ 18 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾನೆ ಆಯ್ತಾ. ಯಾವ ರೀತಿ ಮಾಡ್ತೀರಾ, ಯಾವುದೇ ಇರಲಿ ಈ ರೀತಿ ಪ್ರಾಬ್ಲಮ್ಮು, ಬಿಗ್ಗರ್ ಕ್ವಾಂಟಿಟಿನ ಮೇಲ್ ಬರ್ಕೊಳ್ಳಿ, ಸ್ಮಾಲರ್ ಕ್ವಾಂಟಿಟಿನ ಕೆಳಗಡೆ ಬರ್ಕೊಳ್ಳಿ, ಡಿವೈಡ್ ಮಾಡಿ ನಿಮಗೆ ನಂಬರ್ ಸಿಗುತ್ತೆ. ಅದ್ಯಾವುದು ಲೀಟರ್ ಆಗಿರ್ಬೋದು ಅಥವಾ ಮೀಟರ್ ಆಗಿರ್ಬೋದು ಅಥವಾ ಮೀಟರ್ ಸ್ಕ್ವೇರ್ ಆಗಿರ್ಬೋದು. ಕ್ವಾಂಟಿಟಿ ಯಾವುದೇ ಇರಲಿ, ಬಿಗ್ಗರ್ ಎಲ್ಲ ಮೇಲ್ಗಡೆ ಬರ್ಕೊಳ್ಳಿ, ಸ್ಮಾಲರ್ ಕ್ವಾಂಟಿಟಿ ಎಲ್ಲ ಕೆಳಗಡೆ ಬರ್ಕೊಳ್ಳಿ, ಡಿವೈಡ್ ಮಾಡಿ ನಿಮಗೆ ನಂಬರ್ ಸಿಗುತ್ತೆ. ಅದ್ಯಾವ್ದು ಟೈಲ್ಸ್ ಆಗಿರ್ಬೋದು ಅಥವಾ ಬೇರೆ ಯಾವುದೇ ಕ್ವಾಂಟಿಟಿ ಆದರೂ ಈ ಕಾನ್ಸೆಪ್ಟ್ ಯೂಸ್ ಮಾಡಿ. ಫಸ್ಟ್ ಏನು ಮಾಡಿ ಬರ್ಕೊಳ್ಳಿ, ಇದನ್ನ ರೂಮ್ದು ಏರಿಯಾ ಡಿವೈಡೆಡ್ ಬೈ ಟೈಲ್ದು ಏರಿಯಾ ಆಯ್ತಾ. ರೂಮ್ದು ಏರಿಯಾ ಏನಿದೆ 3.24 ಮೀಟರ್, 3.24 ಮೀಟರ್ ಇಂಟು 1.6 ಮೀಟರ್, 3.24 ಇಂಟು 1.6. ಟೈಲ್ದು ಏರಿಯಾ ಏನಿದೆ 18 ಇಂಟು 18 ಸೆಂಟಿಮೀಟರ್ ಇಂಟು 18 ಸೆಂಟಿಮೀಟರ್. ಇಲ್ಲಿ ನೋಡಿ ಒಂದು ಮಿಸ್ಟೇಕ್ ಆಯಿತು, ಇದನ್ನು ಮೀಟರ್ ಬರ್ಕೋಬೇಕು ಆಯಿತಾ. ಇದನ್ನು ಮೀಟರ್ ಇಂಟು 1.6 ಮೀಟರ್ ಅಂತ ಬರ್ಕೊಳ್ಳಿ ಆಯಿತಾ. ನೋಡಿ ಮೇಲ್ಗಡೆ ಮೀಟರ್ ಇದೆ, ಕೆಳಗಡೆ ಸೆಂಟಿಮೀಟರ್ ಇದೆ. ಇದನ್ನು ಫಸ್ಟ್ ಕನ್ವರ್ಟ್ ಮಾಡಿ. ಯಾವ ರೀತಿ ಮಾಡ್ತೀರಾ ನೋಡಿ, 100 ಸೆಂಟಿಮೀಟರ್ ಇಸ್ ಈಕ್ವಲ್ ಟು 1 ಮೀಟರ್ ಆಯಿತಾ. ಹಾಗಾದರೆ 3.24 ಮೀಟರ್ ಅಂದರೆ ಏನು ಮಾಡಿ, ಮೀಟರ್ನ ತೆಗೆದುಬಿಟ್ಟು 3.24 ಇಂಟು 100 ಸೆಂಟಿಮೀಟರ್ ಮಾಡಿ. ಇದೇನಾಗುತ್ತೆ 324 ಬರುತ್ತೆ ಆಯಿತಾ. ಅದೇ ರೀತಿ 1.6 ಮೀಟರ್ ಇದೆ ಆಯಿತಾ. 1.6 ಮೀಟರ್ ತೆಗೆದುಬಿಟ್ಟು 100 ಸೆಂಟಿಮೀಟರ್ ಅಂತ ಬರ್ಕೊಳ್ಳಿ. ಇದೇನಾಗುತ್ತೆ 160 ಸೆಂಟಿಮೀಟರ್ ಆಗುತ್ತೆ ಆಯಿತಾ. ಇದನ್ನು ನೀಟಾಗಿ ಬರ್ಕೊಳ್ಳಿ. ಇದೇನಾಗುತ್ತೆ 324 ಸೆಂಟಿಮೀಟರ್ ಇಂಟು 160 ಸೆಂಟಿಮೀಟರ್ ಡಿವೈಡೆಡ್ ಬೈ 18 ಸೆಂಟಿಮೀಟರ್ ಇಂಟು 18 ಸೆಂಟಿಮೀಟರ್ ಅಂತ ಆಯ್ತು ಆಯ್ತಾ. ನೋಡಿ ಮೇಲ್ಗಡೆ ಸೆಂಟಿಮೀಟರ್, ಕೆಳಗಡೆ ಸೆಂಟಿಮೀಟರ್. ಈಗ ಈಸಿಯಾಗಿ ಡಿವೈಡ್ ಮಾಡ್ಬೋದು, ಒಂದೇ ಕ್ವಾಂಟಿಟಿ ಇರೋದ್ರಿಂದ, ಒಂದೇ ಯೂನಿಟ್ ಇರೋದ್ರಿಂದ ಈಸಿಯಾಗಿ ಡಿವೈಡ್ ಮಾಡ್ಬೋದು. 18 1 18 18 ಆಯ್ತಾ. ಪುನಃ 18 ಕ್ಯಾನ್ಸಲ್ ಆಗುತ್ತೆ. ನಮಗೆ ಫೈನಲ್ ಆನ್ಸರ್ ಏನು ಬರುತ್ತೆ, 160 ನಂಬರ್ ಬರುತ್ತೆ. 160 ನಂಬರ್ ಬರುತ್ತೆ. ಆನ್ಸರ್ ಏನಾಗುತ್ತೆ, ಆನ್ಸರ್ ಬಿ ಆಗಿರುತ್ತೆ. ಇಲ್ಲೊಂದು ಸ್ವಲ್ಪ ಕೇರ್ಫುಲ್ ಆಗಿ ನೋಡಿ. ನಾರ್ಮಲ್ ಸುಮಾರು ಗೈಡಲ್ಲಿ ಏನು ಮಾಡಿದ್ದಾನೆ ಅಂದರೆ 324 ಇಂಟು 160 ಅಂತ ಮಲ್ಟಿಪ್ಲೈ ಮಾಡಿಬಿಟ್ಟಿದ್ದಾನೆ. ಮಲ್ಟಿಪ್ಲೈ ಮಾಡೋರು ಏನು ಬರುತ್ತೆ ಗೊತ್ತಾ, 51840 ಅಂತ ಬರುತ್ತೆ. ಡಿವೈಡೆಡ್ ಬೈ 18 ಇಂಟು 18 ಮಲ್ಟಿಪ್ಲೈ ಮಾಡಿಬಿಟ್ಟಿದ್ದಾನೆ. ಮಲ್ಟಿಪ್ಲೈ ಮಾಡಿಬಿಟ್ಟು 324 ಅಂತ ಬರೆದುಬಿಟ್ಟು ಫೈನಲ್ ಆನ್ಸರ್ 160 ಕೊಟ್ಟಿದ್ದಾರೆ. ನೀವೇನಾರ ಈ ಥರ ಏನೋ ಮಲ್ಟಿಪ್ಲೈ ಮಾಡಿದ್ರೆ ಇದು ಮೆಥಡ್ TDS ಆಗುತ್ತೆ, ತುಂಬ ಕಷ್ಟ ಆಗುತ್ತೆ. ಒಂದು ರೀತಿ ಇರೋದನ್ನ ಕಲಸಿ ಗೊಬ್ಬರ ಮಾಡ್ದಂಗೆ ಆಗುತ್ತೆ. ಈ ಥರ ಸಾಲ್ವ್ ಮಾಡೋದು ತುಂಬ ಕಷ್ಟ ಆಗುತ್ತೆ. ಅದರಿಂದ ಏನು ಮಾಡಿ, ನೀವು ಡೈರೆಕ್ಟಾಗಿ ಇಲ್ಲೇ ಮಲ್ಟಿಪ್ಲೈ ಮಾಡಿ. 18 1 18 18 324 ಆಗುತ್ತೆ. ಪುನಃ ಈ 18 ಎರಡು ಕ್ಯಾನ್ಸಲ್ ಆಗುತ್ತೆ. ನಿಮಗೆ 160 ಫೈನಲ್ ಆನ್ಸರ್ ಸಿಗುತ್ತೆ ಆಯಿತಾ. ಕ್ವಶನ್ ನಂಬರ್ 11ಕ್ಕೆ ಆನ್ಸರು ಬಿ. ಕ್ವಶನ್ ನಂಬರ್ 12ಅಲ್ಲಿ 0.6% ಫ್ರಾಕ್ಷನಲ್ಲಿ ರೆಪ್ರೆಸೆಂಟ್ ಮಾಡಬೇಕಂತೆ. ಯಾವ ರೀತಿ ಮಾಡ್ತೀರಾ ನೋಡಿ, 0.6% ಪರ್ ಸೆಂಟ್ ಅಂತ ಬರ್ಕೊಳ್ಳಿ ಆಯಿತಾ. ನೆಕ್ಸ್ಟು 6/100 ಅಂತ ಬರ್ಕೊಳ್ಳಿ. ನೋಡಿ ಒಂದು ಡಿಜಿಟ್ ಆದಮೇಲೆ ಚುಕ್ಕಿದೆ, ಒಂದು ಅಂಕಿ ಆದಮೇಲೆ ಚುಕ್ಕಿದೆ ಆಯಿತಾ. ಮೇಲ್ಗಡೆ ಚುಕ್ಕಿ ತೆಗೆದ್ರೆ ಕೆಳಗಡೆ 1 0 ಹಾಕೋತೀವಿ. ಮೇಲ್ಗಡೆ ಒಂದು ಅಂಕಿ ಆದ್ಮೇಲೆ ಚುಕ್ಕಿದೆ, ಇದನ್ನ ತೆಗೆದ್ರೆ ಕೆಳಗಡೆ 0 ಅಂತ ಆಗೋತೀವಿ ಆಯ್ತಾ. ಈಗ ಸಿಂಪ್ಲಿಫೈ ಮಾಡಿ. 2 ಇಂದ ಹೋಗುತ್ತೆ, 2 3s ಇದು 500 ಆಗುತ್ತೆ ಆಯ್ತಾ. ಫೈನಲ್ ಆನ್ಸರ್ ಏನು ಬರುತ್ತೆ, ಇದನ್ನ ಸಿಂಪ್ಲಿಫೈ ಮಾಡೋದು 3/500 ಆಗುತ್ತೆ. ಆನ್ಸರ್ ಎ. ಕ್ವಶನ್ ನಂಬರ್ 13 ಏನು ಕೇಳಿದ್ದೇನೆ ಅಂದ್ರೆ, ಒಂದು ಸ್ಕ್ವೇರ್ ಅಲ್ಲಿ ಎರಡು ಡಯಾಗನಲ್ಲು ಈ ರೀತಿ ಇಂಟರ್ಸೆಕ್ಟ್ ಆದ್ರೆ ಈ ಆಂಗಲ್ ಎಷ್ಟಿರುತ್ತೆ ಅಂತ ಕೇಳಿದ್ದೇನೆ ಆಯ್ತಾ. ಒಂದು ಸ್ಕ್ವೇರ್ ಅಲ್ಲಿ ಈ ರೀತಿ ಎರಡು ಡಯಾಗನಲ್ಲು ಇಂಟರ್ಸೆಕ್ಟ್ ಆದ್ರೆ ಈ ಆಂಗಲ್ ಎಷ್ಟಿರುತ್ತೆ ಅಂತ ಕೇಳಿದ್ದೇನೆ ಆಯ್ತಾ. ಎಷ್ಟಿರುತ್ತೆ ಕೇರ್ಫುಲ್ ಆಗಿ ನೋಡಿ. ಸ್ಕ್ವೇರ್ ಡಯಾಗ್ರಾಮ್ ಇದೆ, ಎರಡು ಡಯಾಗನಲ್ಲು ಇಂಟರ್ಸೆಕ್ಟ್ ಆಗಿದೆ, ಮೆಜರ್ಮೆಂಟ್ ಮಾಡಿ ನೋಡಿ. ಇದು 90 ಡಿಗ್ರಿ ಇರುತ್ತೆ, ಇದು 90 ಡಿಗ್ರಿ ಇರುತ್ತೆ, ಇದು 90 ಡಿಗ್ರಿ ಇರುತ್ತೆ, ಇದು 90 ಡಿಗ್ರಿ ಇರುತ್ತೆ ಆಯ್ತಾ. ನ್ಯೂಮರಿಕಲ್ ವ್ಯಾಲ್ಯೂ 90 ಡಿಗ್ರಿ ಅಂತ ಹೇಳಿ, ಇಂಗ್ಲೀಷಲ್ಲಾದರೆ ರೈಟ್ ಆ್ಯಂಗಲ್
ಕನ್ನಡದಲ್ಲಾದರೆ ಲಂಬಕೋನ. ಆಯಿತಾ? ಆನ್ಸರ್ ಏನು ಬರುತ್ತೆ? ಆನ್ಸರ್ ಸಿ. ಕ್ವಶನ್ ನಂಬರ್ 14 ನೋಡಿ. ಕ್ವಶನ್ ನಂಬರ್ 14 ಏನು ಕೊಟ್ಟಿದ್ದಾನೆ ಅಂದರೆ, ಈ ರೀತಿ 4 ನಂಬರ್ ಕೊಟ್ಟಿದ್ದಾನೆ. ಇದರಲ್ಲಿ ಯಾವುದೋ ಒಂದು ಸ್ಮಾಲೆಸ್ಟ್ ನಂಬರ್ನ 5ರಿಂದ 10ರಿಂದ 12ರಿಂದ 15ರಿಂದ ಡಿವೈಡ್ ಮಾಡಿದ್ರೆ ರಿಮೈಂಡರು 2 ಉಳಿಯುತ್ತಂತೆ. ಮತ್ತೆ ಆ ನಂಬರು 7ಇಂದ ಕಂಪ್ಲೀಟಾಗಿ ಭಾಗ ಆಗುತ್ತಂತೆ. ಆಯ್ತಾ? ಹಾಗಾದ್ರೆ ಈ 4 ನಂಬರಲ್ಲಿ ಸ್ಮಾಲೆಸ್ಟ್ ನಂಬರ್ ಯಾವುದು ಅಂತ ಕೇಳಿದೆ. ಅದಕ್ಕೇನು ಮಾಡಿ ಅಂದರೆ ನೋಡಿ, ಸ್ಮಾಲೆಸ್ಟ್ ಅಂತ ಕೇಳಿದ್ದೇನಲ್ಲ, ಸ್ಮಾಲೆಸ್ಟ್ ಅನ್ನೋ ಪದ ನೋಡಿದ ತಕ್ಷಣ ನೀವೇನು ಮಾಡಬೇಕು? LCM ಫೈಂಡ್ ಔಟ್ ಮಾಡಬೇಕು. ಆಯಿತಾ? LCM ಅಥವಾ ಕನ್ನಡದಲ್ಲಿ ಲಾ ಸಹ ಫೈಂಡ್ ಔಟ್ ಮಾಡಿ. ಫಸ್ಟ್ LCM ಫೈಂಡ್ ಔಟ್ ಮಾಡಿ. ನೆಕ್ಸ್ಟು ಫಸ್ಟ್ 2ಇಂದ ಶುರು ಮಾಡಿ, ಹೋಗಲ್ಲ ಇದು. 2 5s 2 6s ಇದು ಹೋಗಲ್ಲ. ಆಯಿತಾ? ಅದಾದಮೇಲೆ 3ಇಂದ ಟ್ರೈ ಮಾಡಿ, ಇದು ಹೋಗಲ್ಲ, ಇದು ಹೋಗಲ್ಲ. 3 2s 3 5s. ಆಯಿತಾ? ನೆಕ್ಸ್ಟ್ ಏನು ಮಾಡಿ, 5ಇಂದ ಟ್ರೈ ಮಾಡಿ. 5 1s 2 ಹೋಗಲ್ಲ, ಇದು 5 1s ಆಗುತ್ತೆ. ಆಯಿತಾ? ಈಗ LCM ನೋಡಿ. LCM ಏನಾಗುತ್ತೆ? LCM ಈಸ್ ಈಕ್ವಲ್ ಟು 2 ಇಂಟು 3 ಆಗುತ್ತೆ. ಅದಾದಮೇಲೆ 5 ಇಂಟು 2 ಆಗುತ್ತೆ. 5 ಇಂಟು 2 ಆಗುತ್ತೆ. ಆಯಿತಾ? ನೆಕ್ಸ್ಟು 2 3s 6 5 2s 10 ಆಗುತ್ತೆ. 10 60 ಆಗುತ್ತೆ. LCM ಏನು ಬರುತ್ತೆ? 60 ಬರುತ್ತೆ. ಆಯಿತಾ? ಈಗ ನೋಡಿ, LCM 60 ಬಂದಿದೆ. ಈಗ ಏನು ಮಾಡಿ, LCMಗೆ +2ನ ಆ್ಯಡ್ ಮಾಡಿ. ಯಾಕಂದರೆ ಕ್ವಶನ್ ಕೊಟ್ಟಿದ್ದಾನೆ, ರಿಮೈಂಡರ್ 2 ಅಂತ ಕೊಟ್ಟಿದ್ದಾನೆ. ಅದಕ್ಕೆ LCMಗೆ +2ನ ಆ್ಯಡ್ ಮಾಡಿ. LCM ಈಸ್ ಈಕ್ವಲ್ ಟು 60 ಇದೆ, ಅದಕ್ಕೆ +2ನ ಆ್ಯಡ್ ಮಾಡಿ. ನಿಮಗೆ ಆನ್ಸರ್ ಬರಬೇಕು 62 ಅಂತ ಆನ್ಸರ್ ಬರಬೇಕು. ಆನ್ಸರ್ ಚೆಕ್ ಮಾಡಿ. ಆನ್ಸರ್ ಇದೆಯಾ? ಇಲ್ಲ, 62 ಇಲ್ಲ. ಅದಕ್ಕೇನು ಮಾಡಿ, ಇದ್ದು ಮಲ್ಟಿಪಲ್ಸ್ ತೊಗೊಳ್ಳಿ. LCMದು ಮಲ್ಟಿಪಲ್ಸ್ ತೊಗೊಳ್ಳಿ. 60, ನೆಕ್ಸ್ಟ್ ಮಲ್ಟಿಪಲ್ ಏನಾಗುತ್ತೆ? 120. ಅದ್ರ ನೆಕ್ಸ್ಟ್ ಮಲ್ಟಿಪಲ್ 6 1 6 6 2 12 6 3 18 6 4 24. ಒಂದು 4 ನಂಬರ್ ತಗೊಳ್ಳಿ, ಅದಕ್ಕೆಲ್ಲ +2 ಆ್ಯಡ್ ಮಾಡಿ. ರಿಮೈಂಡರ್ನ ಆ್ಯಡ್ ಮಾಡಿ. +2 +2 +2 ರಿಮೈಂಡರ್ ಆ್ಯಡ್ ಮಾಡಿ. ಇದೇನಾಗುತ್ತೆ? 122 ಆಗುತ್ತೆ, 182 ಆಗುತ್ತೆ, ಇದು 242 ಆಗುತ್ತೆ. ಈಗ ಆನ್ಸರ್ ಚೆಕ್ ಮಾಡಿ. 62 ಇಲ್ಲ ಆಪ್ಷನಲ್ಲಿ, 122 ಇಲ್ಲ ಆಪ್ಷನಲ್ಲಿ, 182 ಇದೆ ನೋಡಿ ಆಪ್ಷನ್ ಸಿ ಯಲ್ಲಿದೆ. ಆಯಿತಾ? ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ಇನ್ನೊಂದ್ಸಲ ಕ್ರಾಸ್ ಚೆಕ್ ಮಾಡಿ. ಆಪ್ಷನ್ ಸಿ ಬರುತ್ತೆ. ಆಯಿತಾ? ಇದರ ಅರ್ಥ ನಂಬರ್ 182 ಇದೆಯಲ್ಲ, ನಂಬರ್ 182ನ 5ಇಂದ 10ಇಂದ 12ಇಂದ 15ಇಂದ ಡಿವೈಡ್ ಮಾಡಿದ್ರೆ ರಿಮೈಂಡರು 2 ಉಳಿಯುತ್ತೆ. ಅದ್ರ ಜೊತೆಗೆ ಇದು ಕಂಪ್ಲೀಟಾಗಿ 7ಇಂದ ಡಿವೈಡ್ ಆಗುತ್ತೆ. 7 1s 7 ಆಗುತ್ತೆ, 7 2s 14 ಆಗುತ್ತೆ, 42 ಆಗುತ್ತೆ, 7 6 ಆಗುತ್ತೆ. ಆಯಿತಾ? 182 7ಇಂದ ಕಂಪ್ಲೀಟಾಗಿ ಡಿವೈಡ್ ಆಗುತ್ತೆ. ಆದ್ದರಿಂದ ಕ್ವಶನ್ ನಂಬರ್ 14ಗೆ ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ಕ್ವಶನ್ ನಂಬರ್ 15 ನೋಡಿ. ಅದರಲ್ಲಿ ಈ ರೀತಿ ನಂಬರ್ ಕೊಟ್ಬಿಟ್ಟು ಅದನ್ನ ಮಲ್ಟಿಪ್ಲೈ ಮಾಡಿಬಿಟ್ಟು ಬಂದದ ಆನ್ಸರ್ಲಿ ಯೂನಿಟ್ ಪ್ಲೇಸ್ದು ವ್ಯಾಲ್ಯೂ ಯಾವುದು ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾರೆ. ಕನ್ನಡದಲ್ಲಿ ಈ ರೀತಿ ನಂಬರ್ ಕೊಟ್ಟಿದ್ದಾನೆ, ಇದ್ರ ಗುಣಾಕಾರ ಮಾಡ್ಬೇಕಂತ. ಬಂದದ ಆನ್ಸರ್ಲಿ ಬಿಡಿ ಸ್ಥಾನದ ಬೆಲೆ ಯಾವುದು ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾರೆ. ಫಸ್ಟ್ ಏನು ಮಾಡಿ ಬರ್ಕೊಳ್ಳಿ, ಇದನ್ನು 7281 ಇಂಟು 5 ಸ್ಕ್ವೇರ್ ಅಂದರೆ 5 5 25 ಇಂಟು 36 ಇಂಟು 103. ಯೂನಿಟ್ ಪ್ಲೇಸ್ ಅಲ್ವಾ ಕೇಳಿರೋದು? ಬರ್ಕೊಳ್ಳಿ. ಯೂನಿಟ್ ಪ್ಲೇಸು ಬರ್ಕೊಳ್ಳಿ. 1 ಇಂಟು 5 ಇಂಟು 6 ಇಂಟು 3. ಆಯಿತಾ? ಮಲ್ಟಿಪ್ಲೈ ಮಾಡಿ. 5 6 30 ಇಂಟು 3 90 ಆಗುತ್ತೆ. ಆಯಿತಾ? ಯೂನಿಟ್ ಪ್ಲೇಸ್ ವ್ಯಾಲ್ಯೂ ಏನು ಬರುತ್ತೆ? 0 ಬರುತ್ತೆ. ಬಿಡಿ ಸ್ಥಾನದ ಬೆಲೆ 0 ಬರುತ್ತೆ. ಆನ್ಸರ್ ಏನು ಬರುತ್ತೆ? ಆಪ್ಷನ್ ಸಿ. ಕ್ವಶನ್ ನಂಬರ್ 16 ಏನು ಕೊಟ್ಟಿದ್ದಾನೆ ಅಂದರೆ, 1 ಡಜನ್ ಪೆನ್ಸಿಲ್ಗೆ 25 ರೂಪಾಯಿಗೆ, 1 ಡಜನ್ ಪೆನ್ಸಿಲ್ಗೆ 25 ರೂಪಾಯಿಗೆ 3 ಡಜನ್ ಪೆನ್ಸಿಲ್ ತಗೋತಾರಂತೆ. ಆಯಿತಾ? 3 ಡಜನ್ಗೆ ಎಷ್ಟು ಅಂತ ಕ್ಯಾಲ್ಕುಲೇಟ್ ಮಾಡಿ. 3 ಡಜನ್ಗೆ 3 ಇಂಟು 25 75 ರೂಪೀಸ್ ಆಯಿತು. 75 ರೂಪೀಸ್ ಆಯಿತು. 1 ಡಜನ್ಗೆ 25 ರೂಪಾಯಿಗೆ 3 ಡಜನ್ ಪೆನ್ಸಿಲ್ ತೊಗೊಂಡ್ರೆ 75 ರೂಪಾಯಿ ಆಯಿತು. ಹಾಗಾದರೆ 1 ಪೆನ್ಸಿಲ್ಗೆ
ಒಂದು ಪೆನ್ಸಿಲ್ಗೆ 3 ರೂಪಾಯಿಗೆ ಮಾರ್ತಾರಂತೆ, ಸೆಲ್ ಮಾಡ್ತಾರಂತೆ. ಹಾಗಾದ್ರೆ ಅವನಿಗೆ ಎಷ್ಟು ಲಾಭ ಸಿಕ್ತು ಅಂತ ಕ್ವಶನ್ ಕೇಳಿದ್ರೆ. ಆಯ್ತಾ, ನೋಡಿ ಇದನ್ನು ಮಾರ್ಕ್ ಮಾಡಿ ಇಟ್ಕೊಳ್ಳಿ. 3 ಡಜನ್ ಪೆನ್ಸಿಲ್ಗೆ 75 ರೂಪಾಯಿ ಆಯ್ತು. ಈಗ 3 ಡಜನ್ ಅಂದ್ರೆ 3 ಇಂಟು 12 ಎಷ್ಟಾಗುತ್ತೆ? 36 ಪೆನ್ಸಿಲ್ ಆಗುತ್ತೆ. 36 ಪೆನ್ಸಿಲ್ ಆಗುತ್ತೆ. 36 ಪೆನ್ಸಿಲ್ಗೆ 3 ರೂಪಾಯಿ ಮಾರ್ತಾರಂತೆ. 3 ರೂಪಾಯಿ ಮಾರ್ತಾರಂತೆ. 36 ಇಂಟು 3 ಎಷ್ಟಾಗುತ್ತೆ? 108 ರುಪೀಸ್ ಆಗುತ್ತೆ. ಆಯ್ತಾ, 108 ರುಪೀಸ್ ಆಗುತ್ತೆ. ಇಲ್ಲಿ ನೋಡಿ, 108 ರುಪೀಸ್ಗೆ ಮಾರಿದ್ದಾರೆ. 75 ರೂಪಾಯಿ. 3 ಡಜನ್ ಪೆನ್ಸಿಲ್ನ 75 ರೂಪಾಯಿ ತೊಗೊಂಡಿದ್ದಾರೆ. 3 ಡಜನ್ ಪೆನ್ಸಿಲ್ನ 108 ರೂಪಾಯಿಗೆ ಮಾರಿದ್ದಾರೆ. ಹಾಗಾದ್ರೆ ಲಾಭ ಎಷ್ಟಾಯಿತು? 108 ಮೈನಸ್ 75 ಅಂದರೆ ಅವ್ರಿಗೆ ಲಾಭ ಎಷ್ಟು ಬಂತು? 33 ರೂಪಾಯಿ ಲಾಭ ಬಂತು. ಆಯ್ತಾ, ಆನ್ಸರ್ ಏನು ಬರುತ್ತೆ? ಆನ್ಸರ್ ಬಿ ಆಗುತ್ತೆ. ಇನ್ನೊಂದ್ಸಲ ಬ್ರೀಫ್ ಮಾಡ್ತೀನಿ. 1 ಡಜನ್ ಪೆನ್ಸಿಲ್ಗೆ 25 ರೂಪಾಯಿಗೆ ಪೆನ್ಸಿಲ್ ತಗೋತಾರಂತೆ. 1 ಡಜನ್ ಪೆನ್ಸಿಲ್ಗೆ 25 ರೂಪಾಯಿಗೆ 3 ಡಜನ್ ಪೆನ್ಸಿಲ್ ತಗೋತಾರಂತೆ. ಹಾಗಾದ್ರೆ 75 ರೂಪಾಯಿ ಆಯ್ತು. ಆಯ್ತಾ, 1 ಪೆನ್ಸಿಲ್ಗೆ 3 ರೂಪಾಯಿ ಮಾರ್ತಾರಂತೆ. ಆಯ್ತಾ, ಅವ್ರು ತಗೊಂಡಿರೋದು 3 ಡಜನ್ ಪೆನ್ಸಿಲು. 3 ಡಜನ್ ಅಂದ್ರೆ 36 ಪೆನ್ಸಿಲು. 3 ಇಂಟು 12 ಅಂದ್ರೆ 36 ಪೆನ್ಸಿಲು. 36 ಪೆನ್ಸಿಲ್ಗೆ 3 ರೂಪಾಯಿಗೆ 108 ರೂಪಾಯಿ ಆಯ್ತು. 75 ರೂಪಾಯಿ ತಗೊಂಡಿದ್ದಾರೆ, 108 ರೂಪಾಯಿಗೆ ಮಾರಿದ್ದಾರೆ. ಆಯ್ತಾ, ಹಾಗಾದ್ರೆ ಎಷ್ಟು ಲಾಭ ಸಿಕ್ತು? 108ರಲ್ಲಿ 75 ಮೈನಸ್ ಮಾಡಿ 33 ರೂಪಾಯಿ ಲಾಭ ಬರುತ್ತೆ. ಕ್ವಶನ್ ನಂಬರ್ 16ಗೆ ಆನ್ಸರ್ ಬಿ. ಕ್ವಶನ್ ನಂಬರ್ 17ನಲ್ಲಿ ಒಂದು ರೆಕ್ಟಾಂಗಲ್ ಕೊಟ್ಟಿದ್ದಾನೆ. ಕ್ವಶನ್ ನಂಬರ್ 17ನಲ್ಲಿ ಒಂದು ರೆಕ್ಟಾಂಗಲ್ ಕೊಟ್ಟಿದ್ದಾನೆ. ಕೊಟ್ಬಿಟ್ಟು ಅದ್ರ ಪೆರಿಮೀಟರ್ ಕೊಟ್ಟಿದ್ದಾನೆ. ಅದ್ರ ಪೆರಿಮೀಟರ್ 100 ಸೆಂಟಿಮೀಟರ್ ಅಂತೆ. ಮತ್ತೆ ಅದರಲ್ಲಿ 2 ಈಕ್ವಲ್ ಸೈಡ್ದು ಲೆಂತ್ ಕೊಟ್ಟಿದ್ದಾನೆ. 2 ಈಕ್ವಲ್ ಸೈಡ್ದು ಲೆಂತ್ ಕೊಟ್ಟಿದ್ದಾನೆ. 20 ಸೆಂಟಿಮೀಟರ್ ಅಂತೆ. 20 ಸೆಂಟಿಮೀಟರ್ ಅಂತ. ಹಾಗಾದ್ರೆ ರಿಮೈನಿಂಗ್ ಸೈಡ್ದು ಲೆಂತ್ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾನೆ. ಲೆಂತ್ ಅಥವಾ ಬ್ರೆಡ್ತ್ ಇದನ್ನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾನೆ. ಯಾವತ್ತಿ ಮಾಡ್ತೀರಾ? ಪೆರಿಮೀಟರ್ ಕೊಟ್ಟಿರೋದನ್ನ ಪೆರಿಮೀಟರ್ ಫಾರ್ಮುಲಾ ಹಾಕೋಣ. ಪೆರಿಮೀಟರ್ ಇಸ್ ಈಕ್ವಲ್ ಟು 2 ಇಂಟು ಎಲ್ ಪ್ಲಸ್ ಬಿ. ಎಲ್ ಅಂದ್ರೆ ಲೆಂತ್, ಬಿ ಅಂದ್ರೆ ಬ್ರೆಡ್ತ್. ಆಯ್ತಾ, ಪೆರಿಮೀಟರ್ ಇದೆ 100 ಸೆಂಟಿಮೀಟರ್. 100 2 ಎಲ್ ಅಂದ್ರೆ ಎಷ್ಟು? 20. ಬಿ ಅಂದ್ರೆ ಗೊತ್ತಿಲ್ಲ. ಆಯ್ತಾ, 2 1s 2 5s ಇದೇನಾಗುತ್ತೆ? 50 ಆಗುತ್ತೆ. ಇದೇನಾಗುತ್ತೆ? 20 ಪ್ಲಸ್ ಬಿ ಆಗುತ್ತೆ. ಆಯ್ತಾ, ಬಿ ಅಂದ್ರೆ ಎಕ್ಸ್ ಅಂತ. 20 ಈ ಕಡೆ ಬಂದ್ರೆ ಏನಾಗುತ್ತೆ? 50 ಮೈನಸ್ 20 ಇಸ್ ಈಕ್ವಲ್ ಟು ಬ್ರೆಡ್ತ್. ಆಯ್ತಾ, ಬಿ ವ್ಯಾಲ್ಯೂ ಏನು ಬರುತ್ತೆ? 30 ಬರುತ್ತೆ. ಆಯ್ತಾ, ಬಿ ಅಂದ್ರೆ ಎಕ್ಸ್ ಅಂತಾನೆ. ಆಯ್ತಾ, ಆ ರಿಮೈನಿಂಗ್ ಸೈಡ್ಸ್ ಇದೆಯಲ್ಲ, ರಿಮೈನಿಂಗ್ ಸೈಡ್ಸ್ ಇದ್ರ ವ್ಯಾಲ್ಯೂ 30 ಬರುತ್ತೆ. 30 ಸೆಂಟಿಮೀಟರು. ಇದು 30 ಸೆಂಟಿಮೀಟರ್ ಬರುತ್ತೆ. ಆಯ್ತಾ, ಆನ್ಸರ್ ಏನು ಬರುತ್ತೆ? ಆಪ್ಷನ್ ಎ. ಕ್ವಶನ್ ನಂಬರ್ 18 ತುಂಬಾ ಡಿಫ್ರೆಂಟ್ ಆಗಿದೆ. ಏನಕ್ಕೆ ಅಂದ್ರೆ ಸಿಂಪಲ್ ಇಂಟ್ರೆಸ್ಟ್ ಲೆಕ್ಕನ ಈ ಟೈಪ್ ಅಲ್ಲಿ ಕೊಟ್ಟಿದ್ದಾನೆ. ವಿತ್ ರೆಸ್ಪೆಕ್ಟ್ ಟು ಪಾಪ್ಯುಲೇಷನ್, ಟೌನು, ಆ ರೀತಿ ಕೊಟ್ಟಿದ್ದಾನೆ. ಏನ್ ಕೊಟ್ಟಿದ್ದಾನೆ ಅಂದ್ರೆ ನೋಡಿ, ಯಾವುದೋ ಒಂದು ಟೌನ್ ಅಲ್ಲಿ ಪಾಪ್ಯುಲೇಷನ್ 8,000 ಇರುತ್ತಂತೆ. ಅದು 5% ರೇಟ್ ಆಫ್ ಇಂಟ್ರೆಸ್ಟ್ ಅಲ್ಲಿ ಜಾಸ್ತಿ ಆದ್ರೆ 9,200 ಆಗಕ್ಕೆ ಎಷ್ಟು ವರ್ಷ ಬೇಕು ಅಂತ ಕೇಳಿದ್ದಾನೆ. ಆಯ್ತಾ, ಎಷ್ಟು ವರ್ಷ ಬೇಕು ಅಂತ ಕೇಳಿದ್ದಾನೆ. ಯಾವುದೋ ಒಂದು ಟೌನ್ ಅಲ್ಲಿ ಪಾಪ್ಯುಲೇಷನ್ 8,000 ಇದೆಯಂತೆ. ಆಯ್ತಾ, ಅದು 5% ರೇಟ್ ಅಲ್ಲಿ ಜಾಸ್ತಿ ಆದ್ರೆ ಆ ಪಾಪ್ಯುಲೇಷನ್ 9,200 ಆಗಕ್ಕೆ ಎಷ್ಟು ಟೈಮ್ ಬೇಕು ಅಂತ ಕೇಳಿದ್ದಾನೆ. ಇದೊಂದು ರೀತಿ ಸಿಂಪಲ್ ಇಂಟ್ರೆಸ್ಟ್ ಲೆಕ್ಕ ಇದ್ದಂಗೆ. ಸೇಮ್ ಫಾರ್ಮುಲಾ ಯೂಸ್ ಮಾಡಿ ನಿಮ್ಗೆ ಗೊತ್ತಾಗುತ್ತೆ. ಏನದು ಸಿಂಪಲ್ ಇಂಟ್ರೆಸ್ಟ್ ಅಥವಾ ಸರಳ ಬಡ್ಡಿ? PTR/100. ಆಯ್ತಾ, ಕನ್ನಡದಲ್ಲಿ ಸರಳ ಬಡ್ಡಿ ಈಸ್ ಈಕ್ವಲ್ ಟು ಏನು? ಪಿ ಅಂದ್ರೆ ಅಸಲು, ಟಿ ಅಂದ್ರೆ ಟೈಮು ಕಾಲ, ಆರ್ ಅಂದ್ರೆ ದರ ಡಿವೈಡೆಡ್ ಬೈ 100. ಆಯ್ತಾ, ಸಿಂಪಲ್ ಇಂಟ್ರೆಸ್ಟ್ ಅಂದ್ರೆ ಸರಳ ಬಡ್ಡಿ. ಇದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡಿ. ಆಯ್ತಾ, ನೋಡಿ ಸಬ್ಸ್ಟಿಟ್ಯೂಟ್ ಮಾಡಕ್ ಮೊದಲೇ ಏನ್ ಮಾಡಿ? 9,200ರಲ್ಲಿ 8,000ನ ಮೈನಸ್ ಮಾಡಿ. ಎಷ್ಟಾಗುತ್ತೆ? 0 0 2 1 ಆಗುತ್ತೆ. 1,200 ರೂಪಾಯಿ ಆಗುತ್ತೆ. ಅಂದ್ರೆ ಅದೊಂದು ರೀತಿ ಬಡ್ಡಿ ಇದ್ದಂಗೆ, ಇಂಟ್ರೆಸ್ಟ್ ಇದ್ದಂಗೆ. ಆಯ್ತಾ, ಇಂಟ್ರೆಸ್ಟ್ ಇದ್ದಂಗೆ. ಸಿಂಪಲ್ ಇಂಟ್ರೆಸ್ಟ್ ಎಷ್ಟು? 1,200 ರೂಪಾಯಿ. ಆಯ್ತಾ, ಇದು ಹೆಂಗಂದ್ರೆ 8,000 ರೂಪಾಯಿ ಇರುತ್ತೆ. 5% ರೇಟ್ ಆಫ್ ಇಂಟ್ರಲ್ಲಿ 8,000 ಇದ್ದದ್ದು 9,200 ರೂಪಾಯಿ ಆಗುತ್ತೆ ಅಂತ ಕೊಟ್ಟಿದ್ದಾನೆ. ಆ ರೀತಿ ಇಮ್ಯಾಜಿನ್ ಮಾಡ್ಕೊಳ್ಳಿ. ಹಂಗಂದ್ರೆ ಇವೆರಡು ಮೈನಸ್ ಮಾಡಿದ್ರೆ ಇದು ಏನಾಗುತ್ತೆ? ಸಿಂಪಲ್ ಇಂಟ್ರೆಸ್ಟ್ ಆಗುತ್ತೆ. ಅದನ್ನ ಇಲ್ಲಿ ಬರ್ಕೊಳ್ಳಿ. ಆಯ್ತಾ, ನೆಕ್ಸ್ಟ್ ಪ್ರಿನ್ಸಿಪಲ್. ಪ್ರಿನ್ಸಿಪಲ್ ಅಂದ್ರೆ ಇದು ಪ್ರಿನ್ಸಿಪಲ್ ಅಮೌಂಟ್. ಅಸಲು ಮೊದಲು ಎಷ್ಟಿತ್ತು? 8,000 ಹಾಕೊಳ್ಳಿ. ಆಯ್ತಾ, ಟೈಮು
ಗೊತ್ತಿಲ್ಲ, ಅದನ್ನೇ ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳಿದ್ದೇನೆ. ನೆಕ್ಸ್ಟ್ ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟಿದೆ? 5%, 5 ಅಂತ ಹಾಕೊಳ್ಳಿ ಆಯಿತಾ, ಡಿವೈಡೆಡ್ ಬೈ 100. ಸಿಂಪ್ಲಿಫೈ ಮಾಡಿ. ಈಗ 2 0 ಡಮಾರ್ ಆಗುತ್ತೆ ಆಯಿತಾ. ನೋಡಿ 1200 ಡಿವೈಡೆಡ್ ಬೈ 80 ಇಂಟು 5 ಡಿನಾಮಿನೇಟರ್ ಬರುತ್ತೆ, ಈ ಕಡೆ ಟಿ ಇರುತ್ತೆ. ಪುನಃ 10 ಡಮಾರ್ ಆಗುತ್ತೆ ಆಯಿತಾ. ನೆಕ್ಸ್ಟ್ ಏನು ಬರುತ್ತೆ ಇದು? ಇಲ್ಲೇ ಸಿಂಪ್ಲಿಫೈ ಮಾಡ್ತೀನಿ. 4 2s 4 3s ಆಯಿತಾ. ಪುನಃ ಇನ್ನೊಂದು ರೌಂಡ್ ಬರ್ಕೋತೀನಿ ನೋಡಿ. 30 ಡಿವೈಡೆಡ್ ಬೈ 2 ಇಂಟು 5 ಈಕ್ವಲ್ ಟು ಟಿ ಬಂತು ಆಯಿತಾ. ಪುನಃ 2 1s 2 15s. ನೆಕ್ಸ್ಟ್ 5 1s 5 3s ಆಯಿತಾ. 5 1s 5 3s. ಟಿ ವ್ಯಾಲ್ಯೂ ಎಷ್ಟು ಬರುತ್ತೆ? 3 ವರ್ಷ ಬರುತ್ತೆ ಆಯಿತಾ. 3 ವರ್ಷ ಬರುತ್ತೆ. ಆನ್ಸರ್ ಏನು ಬರುತ್ತೆ? ಆನ್ಸರ್ ಎ ಆಗುತ್ತೆ. ಇದರ ಅರ್ಥ 8000 ಇದ್ದದ ಪಾಪ್ಯುಲೇಷನ್ನು 9200 ಆಗೋಕ್ಕೆ, 8000 ಇದ್ದದ ಪಾಪ್ಯುಲೇಷನ್ನು 5% ರೇಟಲ್ಲಿ 9200 ಆಗೋಕ್ಕೆ ಎಷ್ಟು ವರ್ಷ ಬೇಕು? 3 ವರ್ಷ ಬೇಕಾಗುತ್ತೆ ಆಯಿತಾ. ಕ್ವಶನ್ ನಂಬರ್ 18ಗೆ ಆನ್ಸರು ಎ. ಕ್ವಶನ್ ನಂಬರ್ 19 ನೋಡಿ. ಕ್ವಶನ್ ನಂಬರ್ 19ನಲ್ಲಿ 4 ಆಪ್ಷನ್ ಕೊಟ್ಟಿದ್ದೇನೆ. 4 ಆಪ್ಷನ್ ಕೊಟ್ಬಿಟ್ಟು ಯಾವ ಆಪ್ಷನ್ಲಿ 2 ಪೇರ್ಸ್ ಆಫ್ ರೈಟ್ ಆ್ಯಂಗಲು ಮತ್ತು 2 ಪೇರ್ಸ್ ಆಫ್ ಪ್ಯಾರಲಲ್ ಲೈನ್ ಇದೆ ಅಂತ ಕೇಳಿದ್ದೇನೆ ಆಯಿತಾ. ಯಾವ ಕ್ವಶನ್ ಅಲ್ಲಿ 2 ಪೇರ್ಸ್, 2 ಜೋಡಿ ಲಂಬಕೋನ ಮತ್ತೆ 2 ಜೋಡಿ ಸಮಾನಾಂತರ ಲೈನ್ ಯಾವ ಫಿಗರ್ ಅಲ್ಲಿ ಇದೆ, ಯಾವ ಆಪ್ಷನ್ ಅಲ್ಲಿ ಇದೆ ಅಂತ ಕೇಳಿದ್ದೇನೆ ಆಯ್ತಾ. ಅದಕ್ಕೆ ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ಆಪ್ಷನ್ ಬಿ ನೋಡಿ, ಈ ಲೈನು ಈ ಲೈನ್ಗೆ ಪ್ಯಾರಲಲ್ ಆಗಿದೆ, ಈ ಲೈನು ಈ ಲೈನ್ಗೆ ಸಮಾನಾಂತರವಾಗಿದೆ, ಈ ಲೈನು ಈ ಲೈನ್ಗೆ ಸಮಾನಾಂತರವಾಗಿದೆ ಆಯ್ತಾ. ನೋಡಿ, ಈ ಲೈನು ಈ ಲೈನ್ಗೆ ಸಮಾನಾಂತರವಾಗಿದೆ, ಈ ಲೈನು ಪ್ಯಾರಲಲ್ ಆಗಿದೆ ಆಯ್ತಾ. ನೋಡಿ, ಇದು ಪ್ಯಾರಲಲ್ಲು, ಈ ಲೈನು ಪ್ಯಾರಲಲ್. ಅದೇ ರೀತಿ ಈ ಲೈನು ಪ್ಯಾರಲಲ್ಲು, ಈ ಲೈನು ಪ್ಯಾರಲಲ್ ಆಯ್ತಾ. 2 ಸಮಾನಾಂತರ ರೇಖೆಗಳಿದೆ, 2 ಜೋಡಿ ಸಮಾನಾಂತರ ರೇಖೆಗಳು ಆಯ್ತಾ. 2 ಪೇರ್ಸ್ ಆಫ್ ಪ್ಯಾರಲಲ್ ಲೈನ್, ಆಪ್ಷನ್ ಬಿ. ನೆಕ್ಸ್ಟ್ 2 ಪೇರ್ಸ್ ಆಫ್ ರೈಟ್ ಆಂಗಲ್ ನೋಡಿ, ಇದು 90 ಡಿಗ್ರಿ, ಇದು 90 ಡಿಗ್ರಿ, ಇದು 90 ಡಿಗ್ರಿ, ಇದು 90 ಡಿಗ್ರಿ ಆಯ್ತಾ. ಇಲ್ಲೇ 2 ಪೇರ್ಸ್ ಸಿಕ್ತು, 2 ಪೇರ್ಸ್ ರೈಟ್ ಆಂಗಲ್. ಇಲ್ಲೂ ಅಷ್ಟೇ, ಇದು 90 ಡಿಗ್ರಿ, ಇದು 90 ಡಿಗ್ರಿ, ಇದು 90 ಡಿಗ್ರಿ, ಇದು 90 ಡಿಗ್ರಿ. 2 ಪೇರ್ಸ್ ಆಫ್ ರೈಟ್ ಆಂಗಲ್ ಆಯ್ತಾ. 2 ಫಿಗರಲ್ಲೂ ಇದೆ ಆಯ್ತಾ. ಕ್ವಶನ್ ನಂಬರ್ 19ಗೆ ಆಪ್ಷನ್ ಬಿ. ಕ್ವಶನ್ ನಂಬರ್ 20 ನೋಡಿ. ಕ್ವಶನ್ ನಂಬರ್ 20 ಏನು ಕೊಟ್ಟಿದ್ದಾರೆ ಅಂದರೆ, ವಾರದಲ್ಲಿ 4 ದಿನ ಅಂದರೆ ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ ಎಷ್ಟೆಷ್ಟು ಆ್ಯಪಲ್ ಬಾಕ್ಸ್ನ ಸೆಲ್ ಮಾಡಿದ್ದಾರೆ ಅಂತ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಮಾಡಿದ್ದಾರೆ ಆಯಿತಾ. ಸೋಮವಾರ ಮಂಡೇ 1 2 3 4 ಮಂಡೇ 4 ಬಾಕ್ಸು ಆ್ಯಪಲ್ನ ಸೆಲ್ ಮಾಡಿದ್ದಾರೆ. ಟ್ಯೂಸ್ಡೇ 1 2 3 4 5 ಟ್ಯೂಸ್ಡೇ ಅಂದರೆ ಮಂಗಳವಾರ 5 ಬಾಕ್ಸು ಆ್ಯಪಲ್ನ ಸೆಲ್ ಮಾಡಿದ್ದಾರೆ. ವೆನ್ಸ್ಡೇ 1 2 3 ಬುಧವಾರ 3 ಬಾಕ್ಸು, ಥರ್ಸ್ಡೇ 2 ಬಾಕ್ಸು ಆಯಿತಾ. ಟೋಟಲಾಗಿ ಎಷ್ಟು ಸೆಲ್ ಮಾಡಿದ್ದಾರೆ? 5 10 14 ಟೋಟಲಾಗಿ 14 ಬಾಕ್ಸು ಸೆಲ್ ಮಾಡಿದ್ದಾರೆ ಆಯಿತಾ. ಟೋಟಲಾಗಿ ಎಷ್ಟು ಸೆಲ್ ಮಾಡಿದ್ದಾರೆ? 14 ಬಾಕ್ಸು ಆಯಿತಾ. ಟೋಟಲಾಗಿ ಮಂಡೇಯಿಂದ ಥರ್ಸ್ಡೇವರೆಗೂ 14 ಬಾಕ್ಸು. ನೋಡಿ, ಒಂದು ಆ್ಯಪಲ್ ಏನು ರೆಪ್ರೆಸೆಂಟ್ ಮಾಡೋದಂದರೆ 30 ಬಾಕ್ಸ್ ಅಂತೆ. ಒಂದು ಆ್ಯಪಲ್ ಅಂದರೆ 30 ಬಾಕ್ಸ್ ಇಂಟು 30 ಮಾಡಿ ಆಯಿತಾ. ಎಷ್ಟು ಬರುತ್ತೆ? 14 ಇಂಟು 3 ಅಂದರೆ ಟೋಟಲಾಗಿ 420 ಬಾಕ್ಸ್ನ ಸೆಲ್ ಮಾಡಿದ್ದಾರೆ. ಮಂಡೇಯಿಂದ ಥರ್ಸ್ಡೇವರೆಗೆ 420 ಬಾಕ್ಸ್ನ ಸೆಲ್ ಮಾಡಿದ್ದಾರೆ. ಮತ್ತು ನೋಡಿ, ಸೆಲ್ ಮಾಡಾದ್ಮೇಲೆ ಇಫ್ ಆಫ್ಟರ್ 4 ಡೇಸ್ 4 ದಿನ ಆದಮೇಲೆ 60 ಬಾಕ್ಸು ಆ್ಯಪಲ್ ಬಾಕ್ಸು ಉಳಿದಿದೆಯಂತೆ ಆಯಿತಾ. ಮಂಡೇಯಿಂದ ಥರ್ಸ್ಡೇವರೆಗೆ 420 ಆ್ಯಪಲ್ ಬಾಕ್ಸ್ನ ಸೆಲ್ ಮಾಡಿದ್ರು, ಇನ್ನೂ ಅವ್ರ ಹತ್ರ 60 ಆ್ಯಪಲ್ ಬಾಕ್ಸು ಉಳಿದಿದೆಯಂತೆ. ಹಾಗಾದರೆ ಅವ್ರ ಹತ್ರ ಬಿಗಿನಿಂಗಲ್ಲಿ ಎಷ್ಟಿತ್ತು ಆ್ಯಪಲ್ ಬಾಕ್ಸ್ ಅಂತ ಕೇಳಿದರೆ, ಅದಕ್ಕೇನು ಮಾಡಿ 60ನ ಇಲ್ಲಿಗೆ ಆ್ಯಡ್ ಮಾಡಿ. 60ನ ಇಲ್ಲಿಗೆ ಆ್ಯಡ್ ಮಾಡಿದ್ರೆ ಏನಾಗುತ್ತೆ? 480 ಬಾಕ್ಸ್ ಆಗುತ್ತೆ ಆಯಿತಾ. ಅವ್ರ ಹತ್ರ ವ್ಯಾಪಾರಕ್ಕೆ ಮುಂಚೆ ಇನಿಷಿಯಲಲ್ಲಿ 480 ಬಾಕ್ಸ್ ಇತ್ತು. ಕ್ವಶನ್ ನಂಬರ್ 20ಗೆ ಆಪ್ಷನ್ ಎ ಆಗುತ್ತೆ. ಇನ್ನೊಂದ್ಸಲ ಎಕ್ಸ್ಪ್ಲೇನ್ ಮಾಡ್ತೀನಿ. ಟೋಟಲಾಗಿ ಅವ್ರ ಹತ್ರ ಇನಿಷಿಯಲಿ 480 ಆ್ಯಪಲ್ ಬಾಕ್ಸ್ ಇತ್ತು. ಅವರು ಮಂಡೇಯಿಂದ ಥರ್ಸ್ಡೇವರೆಗೂ 420 ಬಾಕ್ಸ್ ಸೆಲ್ ಮಾಡಿದ್ದಾರೆ. ಮತ್ತು ಸೆಲ್ ಮಾಡಾದ್ಮೇಲೆ 60 ಬಾಕ್ಸ್ ಉಳ್ಕೊಂಡಿದೆ. ಸೊ 420 + 60 ಅಂದರೆ ಟೋಟಲಾಗಿ ಅವ್ರ ಹತ್ರ ಬಿಗಿನಿಂಗಲ್ಲಿ ಇನಿಷಿಯಲಿ 480 ಬಾಕ್ಸ್ ಇತ್ತು. ಕ್ವಶನ್ ನಂಬರ್ 20ಗೆ ಆನ್ಸರ್ ಎ ಆಗಿದೆ.